ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 32ರಲ್ಲಿ ಹೇಳಲಾಗಿದೆ. ಏನೆಂದರೆ ಅರ್ಜುನ, ಅದು 25ರಿಂದ ಹಿಡಿದು 31ರವರೆಗೆ ಈ ಮಂತ್ರಗಳ ಶ್ಲೋಕಗಳ ವ್ಯಾಖ್ಯೆಯಲ್ಲಿ ಒಬ್ಬನು ಯೋಗಾಸನ ಮಾಡುತ್ತಾನೆ, ಇನ್ನೊಬ್ಬ ದೇವತೆಗಳ ಪೂಜೆ ಮಾಡುತ್ತಾನೆ, ಇನ್ನೊಬ್ಬ ತೀಕ್ಷ್ಣ ಅಹಿಂಸಾವಾದಿಯಾಗಿ ಬಾಯಿಗೆ ಬಟ್ಟೆ ಕಟ್ಟಿಕೊಂಡು ಬರಿಗಾಲಲ್ಲಿ ಅಲೆದಾಡುತ್ತಾನೆ, ಯಾವುದೇ ಜೀವಿಗೂ ಹಿಂಸೆಯಾಗಬಾರದೆಂದು ಇಂತಹ ಸಾಧನೆಗಳನ್ನು ಮಾಡುತ್ತಾರೆ. ಯಾವೊಬ್ಬ ಸ್ವ ಅಧ್ಯಯನವೇ ಮಾಡುತ್ತಾನೆ, ಇನ್ನೊಬ್ಬ ಕೇವಲ ತನ್ನ ಶ್ವಾಸೋಚ್ಛ್ವಾಸದ ಮೇಲೆ ಗಮನವಿಡುತ್ತಾನೆ. ಈ ಶ್ವಾಸ ಹೊರಗೆ ಹೋಗುತ್ತದೆ, ಉಚ್ಛ್ವಾಸ ಒಳಗೆ ಬರುತ್ತದೆ, ಇದರ ಮೇಲೆ ಗಮನವಿಡಿ ಸಾಕು. ಇದೇ ಕ್ರಿಯೆ, ಇದೇ ಸಾಧನೆ. ನೋಡದಿದ್ದರೂ ಕೂಡ ಶ್ವಾಸವಂತೂ ಬರುವುದು ಹೋಗುವುದು, ನೀವು ನೋಡುವುದರಿಂದ ಏನು ವ್ಯತ್ಯಾಸ ಬಂತು? ಇವರು ಜ್ಞಾನವಿಲ್ಲದೆ ಇಂತಹ ಸಾಧನೆ ನಮ್ಮಿಂದ ಮಾಡಿಸುತ್ತಿದ್ದರು. ಈ ಸಾಧನೆಗಳು ಸರಿ ಇರಲಿಲ್ಲ. ಶಾಸ್ತ್ರವಿಧಿ ತ್ಯಜಿಸಿ ಮನಸ್ಸೆಚ್ಚ ಆಚರಣೆಯಾಗಿತ್ತು.